ಸ್ನೇಹಿತರೆ ಎಲ್ರಿಗೂ ವಂದನೆಗಳು. ನೋಡಿ, ಯಾರಿಗೆಲ್ಲ ಕೆಲಸ ಇಲ್ವೋ ಅವ್ರಿಗೆಲ್ಲ ಒಂದು ಕೆಲಸದ ಬಗ್ಗೆನ ಮಾಹಿತಿನ ನೀಡ್ತೀನಿ. ಇವ್ರ ಹೆಸರು ಬಂದ್ಬಿಟ್ಟು ಸ್ನೇಹಿತರೆ ಏನು ಎತ್ತ ಅಂತ ಹೇಳ್ತೀನಿ. ಟೈಲರಿಂಗ್ ಜಾಬ್ ಕೂಡ ನೀಡ್ತಾರೆ ಇವರು. ಅದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಏನಾದರೂ ಹೊಸಬ್ರಾಗಿದ್ರೆ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಸರು ಬಂದ್ಬಿಟ್ಟು ಯಶೋಧ ಅಂತೇಳಿ, ಮುತ್ತೈದೆಯವರು, ಗದಗ ಕಡೆಯವರು ಇವರು. ಕುಟುಂಬ ಬಂದ್ಬಿಟ್ಟು ರಾಜಣ್ಣ ಅಂತ ಗಂಡ, ಲಾರಿ ಡ್ರೈವರ್ ಅವರು. ಕೆಲಸ ಬಂದ್ಬಿಟ್ಟು ಟೈಲರಿಂಗ್ ಒಂದು ರೆಂಟ್ಗೆ ತೆಗೆದುಕೊಂಡಿರೋದು, ಅಂದರೆ ಮನೆಯಲ್ಲೇ ಸ್ನೇಹಿತರೆ ರೆಂಟಿಗೆ ತೆಗೆದುಕೊಂಡಿರೋದಂತೆ. ಜೊತೆಗೆ ತುಂಬ ಮಂದಿಗೆ ಕಲಿಸಿ ಕೊಟ್ಟಿದ್ದಾರಂತೆ. ಖಾಲಿ ಇರುವ ಕೆಲಸ ಏನಪ್ಪ ಅಂತಂದರೆ ಬಟ್ಟೆ ಕೊಡೋದು, ಇಸ್ಕೊಂಡು ಬರೋದು, ಅಂದರೆ ಮನೆ ಮನೆಗೂ ಹೋಗಿ ತೊಗೊಂಡು ಬರುವ ಕೆಲಸ. ಓಡಾಡುವುದಕ್ಕೆ ಇವ್ರದ್ದು ಸ್ಕೂಟಿ ಸಹ ಇರುತ್ತದೆ. ಪೆಟ್ರೋಲ್ ಹಾಕ್ಸೋದು ಇವರೇ ಹಾಕಿಸ್ಕೊಡ್ತಾರೆ ಸ್ನೇಹಿತರೆ. ಹೋಗಿ ಇಸ್ಕೊಂಬರೋದು, ಬಟ್ಟೆನ ತಮ್ಮಂದು ಕೊಡೋದು ಅಷ್ಟೇ. ಇದೇ ಒಂದು ಕೆಲಸ ಖಾಲಿ ಇರ್ತಕ್ಕಂಥದ್ದು. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಸಮಸ್ಯೆ ಏನಪ್ಪ ಆಗಿರೋದು ಅಂದರೆ ಗಂಡನಿಗೆ ಅದು ನುಗ್ಸೋಕ್ಕಾಗ್ತಾ ಇಲ್ಲ, ಡೊಂಕ್ ಆಗ್ಬಿಟ್ಟಿದೆ. ಆ ಒಂದು ಕಾರಣಕ್ಕೋಸ್ಕರ ಬೇರೆದೇದೋ ಹುಡುಕ್ತಾ ಇದ್ದಾರಂತೆ, ಅಂದರೆ ಊಟನ. ನೋಡಿ, ಟೈಲರಿಂಗ್ ಮಾಡುವಾಗ ಜವಾಬ್ದಾರಿಗಳು ಇರ್ತವೆ. ಆ ಒಂದಿಷ್ಟು ಜವಾಬ್ದಾರಿಗಳ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು. ರಾಜಣ್ಣನ ಅದು ಎದೇಳ್ತಾ ಇಲ್ಲ, ಅಂದರೆ ಸಾಮಾನು. ಕಾರಣ ಏನಪ್ಪ ಅಂತಂದರೆ ಅವರು ಯಾವಾಗಲೂ ಲಾರಿ ಓಡಿಸುತ್ತಿರುತ್ತಾರೆ. ಹಾಗೆ ಅವರು ಜಾಸ್ತಿ ಕುಡಿದು ಆಸೆಯನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಜಾಸ್ತಿ ಹೊತ್ತು ಅವರ ಜೊತೆ ಮಲಗಲಾಗ್ತಾ ಇಲ್ಲ. ಕೆಲವೊಂದು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಮಲಗಿದ್ರೂ ಸಹ 1-2 ನಿಮಿಷ ಉಜ್ಜಿ ಆಗಿ ಮಲಗಿ ಬಿಡ್ತಾರೆ. ಎಷ್ಟೇ ಇದ್ರೂ ಕೂಡ ಆಸೆ ಬರಲ್ಲ ಅವರಿಗೆ ಅಂತ ಹೇಳಿರ್ತಕ್ಕಂಥದ್ದು. ಟೈಲರಿಂಗ್ನಲ್ಲಿ ಕೆಲಸ ಮಾಡುವಾಗ ಆಸೆ ಆಗುತ್ತೆ, ಆದರೆ ಅಷ್ಟೊಂದು ಜನ ಇರ್ತಾರೆ, ಎಲ್ಲ ಗಮನ ಟೈಲರಿಂಗ್ ಕಡೆ ಇರುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಅದು ಬೇರೆ ರೆಂಟು ರೂಮ್ ತೆಗೆದುಕೊಂಡಿರೋದು, ಕಟ್ಟಲೇಬೇಕಲ್ವಾ. ಆ ಒಂದು ಕಾರಣಕ್ಕೋಸ್ಕರ ಶ್ರದ್ಧೆ ಭಕ್ತಿ ಇಟ್ಟು ಮಾಡಲೇಬೇಕಾಗುತ್ತೆ ಕೆಲಸನ ಅಂತ ಹೇಳಿರ್ತಕ್ಕಂಥದ್ದು. ಟೈಲರಿಂಗ್ನಲ್ಲಿ ಏನೇನು ಹೇಳ್ಕೊಡಲಾಗುತ್ತದೆ ಅಂತ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ನೋಡ್ಬೋದು. ಮೊದಲನೇದಾಗಿ ಬ್ಲೌಸ್ ಸ್ಟಿಚಿಂಗು ಮತ್ತು ಅದರ ಸುತ್ತಳತೆಯನ್ನು ಹೇಗೆ ಕಟ್ ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು, ಸೀರೆ ಕುಚ್ಚು, ಜೊತೆಗೆ ಇನ್ನು ಮುಂತಾದ ಟೈಲರಿಂಗನ್ನು ಹೇಳಿಕೊಡಲಾಗುತ್ತದೆ. ಸುಮಾರು 20 ಹೊಲಿಗೆ ಯಂತ್ರಗಳು ಇದ್ದಾವೆ ಇವರ ಒಂದು ಇದರಲ್ಲಿ. ಓಕೆನಾ? ಒಟ್ಟಿಗೆ ಹೇಳಿಕೊಡಲಾಗುತ್ತೆ. ಏನೇ ಕಲಿಯಬೇಕು ಅನ್ನೋ ನೇರವಾಗಿ ಕೇಳಬಹುದು. ಮತ್ತು ಕಲಿಕೆಯಲ್ಲಿ ಸಂಕೋಚ ಸ್ವಭಾವ ಇಟ್ಕೋಬಾರ್ದು. ಯಾಕೆಂದರೆ ಅದನ್ನ ಇಟ್ಕೊಂಡ್ರೆ ಕೇಳೋದಕ್ಕಾಗಲ್ಲ, ಕಲಿಯೋದಕ್ಕೂ ಆಗಲ್ಲ, ಬಂದಿದ್ದೆ ವೇಸ್ಟ್ ಅನ್ನೋ ರೀತಿ ಆಗ್ಬಿಡುತ್ತೆ. ಇದೇ ಒಂದು ಮನೇಲಿ ನೋಡಿ ಸ್ನೇಹಿತರೆ ರೆಂಟ್ಗೆ ತೆಗೆದುಕೊಂಡಿರೋದು. ಇವರು ತಂದೆಯ ಸ್ನೇಹಿತರಂತೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲೇ ಒಂದು ರೆಂಟನ್ನು ತಗೊಂಡು ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಬ್ಲೌಸ್ ಸ್ಟಿಚಿಂಗು ಎಲ್ಲ ಸಖತ ಮಾಡ್ತಾರೆ ಸ್ನೇಹಿತರೆ ಇವರು. ಓಕೆ, ಅಭಿಪ್ರಾಯ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬಾಯ್.